13ನೇ ಸೆಪ್ಟೆಂಬರ್ ಮಧ್ಯಾಹ್ನ ಸಾಯಂಕಾಲ ಸುಮಾರು 3 ಗಂಟೆ 4 ಗಂಟೆಗೆ ರಾಮಶಿಲಾ ಯಾತ್ರೆ ನಡೆದಿತ್ತು ಕರ್ನಾಟಕದಾಗ. ಅವ್ರ ಕಡೆ ಒಂದು 2 ರಿವಾಲ್ವರು, ಒಂದು 2 ಬಂದೂಕು ಇತ್ಯಾದಿ ಇದಾವಂತ ಸುದ್ದಿ ಇದೆ ಅಂತ. ಫಸ್ಟ್ ರೌಂಡ್ 4 ಕಡೆ 8 ಜನ. ನನಗೆ ವೈರ್ಲೆಸ್ ಮೇಲೆ ಸುದ್ದಿ ಬಂತು. ಏನು ಶಿರಗುಪ್ಪದಲ್ಲಿ ಕುರುಬ ಮತ್ತು ನಾಯಕರಿಗೆ ಕ್ಲಾಶ್ ಶುರುವಾಗಿದೆ. ಅಲ್ಲಿ ಕಾರ್ ನಿಲ್ಲಿಸಿ ನಾನು ಬಾಡಿಗೆ ಇಬ್ಬರು ಸೈಕಲ್ ತಗೊಂಡು ಕೆನಾಲ್ ರಸ್ತೆ ಮೇಲೆ ಒಂದು 3-4 ಕಿಲೋಮೀಟರ್ ಹೋದ್ವಿ. ನೋಡಿ, ನಾವು ಕರ್ನಾಟಕ ಪೊಲೀಸರು, ನಾವು ನಿಮ್ಗೆಲ್ಲ ಸುತ್ತುವರೆದಿದ್ದೀವಿ, ನೀವು ಸರೆಂಡರ್ ಆಗಿ. ನನಗೆ 3 ವರ್ಷದಿಂದ ಆಂಧ್ರ ಪೊಲೀಸರು ಏನು ಮಾಡೋಕ್ಕಾಗಿಲ್ಲ, ನೀವು ಗಾಂಡು ಕರ್ನಾಟಕ ಪೊಲೀಸರು, ನೀವೇನ್ ಮಾಡಕ್ ಸಾಧ್ಯ ಅಂತಂದ. ಮೊದಲು ನಾನು ಬಗಲ ಒದ್ದೆ, ಕಾಲಿಂದ ಒದ್ರೆ ಅದು ಬಾಗ್ಲ ಒಳಗೆ ಹೋಗಿ ಹೊರಗೆ ಬಂತು. ಒಳಗೆ ಹೋಗ್ಬೇಕು ಹುಡುಗಿದ್ದು 19 ವರ್ಷಕ್ಕೆ, ವಿಜಯಲಕ್ಷ್ಮಿ ಅಲಿಯಾಸ್ ಬುಜ್ಜಿ ಅಂತ, ಲಂಬಾಣಿ ಹುಡುಗಿ. ಆಕಿ ಮಾಚರ್ಲ ತಂಡದವ. ಇವನ್ ಆಕಿನ ಅಪಹರಿಸ್ಕೊಂಡು ಬಂದಿದ್ದ. ಮುಂದೆ ಅವನು ಬರ್ತಿದ್ದ, ಫೈರ್ ಮಾಡ್ತಿದ್ದ, ಮತ್ತೆ ಗೋಡೆ ತಂದು ಹೋಗ್ತಿದ್ದ. 2-3 ಅವ್ನು ಮಾಡಿದೆ. ಅವ್ನು ಇಲ್ಲಿ ಹೊಡೆದು ಇಲ್ಲಿ ಪಾರಾಗಿದ್ದ, ಕೆಳಗೆ ಬಿದ್ದ. ಆಂಜನೇಯ ರೆಡ್ಡಿ ನನಗೆ ಫೋನ್ ಮಾಡಿ, ವಿ ಹ್ಯಾವ್ ಗಾಟ್ ಇನ್ಫಾರ್ಮೇಶನ್ ದಟ್ ಯು ಹ್ಯಾವ್ ಕಿಲ್ಡ್ ಬಿಮ್ಲಾ ನಾಯ್ಕ. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ಇನ್ನು ಫೋನ್ ಮೇಲೆ ಇರಿ, ಅವ್ರ ಚೀಫ್ ಮಿನಿಸ್ಟರ್ ವಿಲ್ ಟಾಕ್ ಟು ಯು ಅಂತ. ಈ ಬಿಮ್ಲಾ ನಾಯ್ಕ ಕಾನ್ಸ್ಟೇಬಲ್ ಆಗಿದ್ದ. ಅವನ ಜೋಡಿ ಕೆಲಸ ಮಾಡಿದವ್ರು ಬಂದು ಅವನು ಐಡೆಂಟಿಫೈ ಮಾಡಿದ್ರು. ಸರ್, ಸಾಮಾನ್ಯವಾಗಿ ದೊಡ್ಡವರು ಹೇಳ್ತಾರೆ, ವಿ ಬಿಕಮ್ ವಾಟ್ ವಿ ಥಿಂಕ್ ಅಬೌಟ್ ಅಂತ. ಅಂದ್ರೆ ಈಗ ನೀವು ಏನ್ ಶಂಕರ್ ಬಿದ್ರಿ ಅವರ ಒಂದು ವ್ಯಕ್ತಿತ್ವ ಮೈಗೂಡಿಸಿಕೊಂಡಿದ್ದೀರಿ, ಅದು ಮುಂಚೆನೆ ಯೋಚನೆ ಮಾಡಿದ್ದ ಎಲ್ಲ? ಇಲ್ಲ 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 ಇಲ್ಲ. ಈಗ ನೋಡಿ, ನಾನು ಆ್ಯಕ್ಚುಲಿ ನಾನು ಇದನ್ನು ಮಾಡಿದ್ದು ಅಲ್ಲಿ ಕೃಷ್ಣಕುಮಾರ್ ಅವರಂತ AC ಬಂದರು, 69ನೇ ಬ್ಯಾಚ್ IAS ಅವರು ನನಗೆ ಭೇಟಿ ಆದಮೇಲೆ ಕೇಳಿ ಹೇಳಿದರು, ನೀವು ಅಭ್ಯಾಸ ಮಾಡ್ರಿ ಬಿದ್ರಿ ಅವರೇ, ನಿಮ್ದು ಏಜ್ ಇದೆ, ಇನ್ನೂ ಬರ್ತದಂದ್ರು. ಅವಾಗ ಇದೇ ಎಕ್ಸ್ಟರ್ನಲ್ ಶುರು ಮಾಡಿದ್ದಾರೆ. ಅವಾಗ ಕರೆಸ್ಪಾಂಡೆನ್ಸ್ ಕೋರ್ಸ್ ಇದ್ದಿದ್ದಿಲ್ಲ, ಬರೀ ಎಕ್ಸ್ಟರ್ನಲ್. ವರ್ಷಕ್ಕೆ 54 ರೂಪಾಯಿ ಫೀ ತುಂಬೋದು, ಪರೀಕ್ಷೆ ಬರೋದು ಬರ್ದು. ವರ್ಷಕ್ಕೆ 54 ರೂಪಾಯಿ ಫೀಸ್ ತುಂಬೋದು. ಹಂಗಾಗಿ ನಾನು ಮಾಡ್ತಿದ್ದೆ. ಮುಂದೆ ಕೆಲವು ಪುಸ್ತಕದ ತರಕ್ ಹೋಗ್ತಿದ್ದಿಲ್ಲ. ಒಂದ್ಸಲ AC ಜೋಡಿ ಬಿಜಾಪುರಕ್ಕೆ ಹೋಗ್ತಿದ್ದೆ, ಒಂದ್ಸಲ DSP ಜೋಡಿ ಹೋಗ್ತಿದ್ದೆ. ಹಂಗಾಗಿ ₹5 ಪುಸ್ತಕ ತರಕ್ ನಾನು ಅವ್ರ ಜೋಡಿ ಹೋಗ್ತಿದ್ದೆ. ಅವಾಗ ಹಂಗಾಗಿ ನನಗೆ ಎಲ್ಲರದ್ದು ಪರಿಚಯ ಆಯ್ತು. ಮತ್ತು ಈ BLD ಕಾಲೇಜ್ದವ್ರ ಪರಿಚಯ ಆಯ್ತು. ಅಲ್ಲಿ ಕರೂರ್ ಅವರು ಮತ್ತೆ ಇನ್ನೊಬ್ರು ಪ್ರಿನ್ಸಿಪಾಲ್ ಇದ್ರು, ಅವ್ರು ಎಲ್ಲರದ್ದು ಪರಿಚಯ ಆಯ್ತು. ಮತ್ತೆ ಹಂಗಾಗಿ 73ರಲ್ಲಿ BA 1 ಪಾಸ್ ಮಾಡಿದೆ, 74ರಲ್ಲಿ BA 2 ಪಾಸ್ ಮಾಡಿದೆ, 75ರಲ್ಲಿ BA ಫೈನಲ್ ಪಾಸ್ ಆದೆ. ಅದಾದ ಕೂಡಲೇ ಅರ್ಜಿ ಹಾಕಿದೆ. ಅದರಲ್ಲಿ ನನಗೆ ಭಾಳ 13-14 ಜಾಬ್ ಬಂದವು, ಎಲ್ಲ ಕ್ಲಾಸ್ 1. ಆದ್ರೆ ಅದ್ರಾಗ ಒಂದು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಹೋಗಿದ್ದೆ. ಅಲ್ಲಿ ಅವಾಗ 1360 ರೂಪಾಯಿ ಪಗಾರ ಇತ್ತು, ಡೈರೆಕ್ಟ್ ಗ್ರೇಡ್ 4 ಆಫೀಸರ್ ಅಂತ. ಮುಂದೆ ಅದಾದ 1 ತಿಂಗಳಲ್ಲಿ ನನಗೆ ಅಸಿಸ್ಟೆಂಟ್ ಕಮಿಷನ್ ಅಂತ ಅಪಾಯಿಂಟ್ಮೆಂಟ್ ಬಂತು. ಅದಕ್ಕೆ ಎಲ್ಲರೂ ಬ್ಯಾಂಕ್ ಬೇಡ, ಅಸಿಸ್ಟೆಂಟ್ ಕಮಿಷನ್ ಆಗು ಅಂತ ಹೇಳಿದ್ರು. ಅದಕ್ಕೆ ನಾನು ಅದಕ್ಕೆ ರಾಜೀನಾಮೆ ಕೊಟ್ಟು ಅಸಿಸ್ಟೆಂಟ್ ಕಮಿಷನ್ ಆಗಿ ಬಂದೆ. ಮುಂದೆ ಅಸಿಸ್ಟೆಂಟ್ ಕಮಿಷನ್ ಇದ್ದಾಗ ಮನಸ್ಸಿನಿಂದ ನಾನು IAS ಪರೀಕ್ಷೆ ಬರೆದೆ. IPS ಅಲ್ಲಿ ಭಾಳ ಟಾಪ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆದೆ. ಹಂಗಾಗಿ AC ಪೋಸ್ಟಿಗೆ ರಾಜೀನಾಮೆ ಕೊಟ್ಟು ಡಪ್ಪದೆ. ಹೆಂಗ್ ಸರ್ IPS ಬರಿಬೇಕು ಅಂದ್ರೆ ಒಂದೇನೋ ಪ್ರೇರಣೆ ಬೇಕಲ್ಲ? ಯಾರಾದ್ರೂ ಗೈಡ್ ಇದ್ರ ನಿಮ್ಗೆ? ಇಲ್ಲ, ನಾನು KS ಆದ್ಮೇಲೆ IAS IPS ಬರಿಬೇಕಂತಿತ್ತು, ಬರ್ದೆ. ನಿಮ್ಗೊಂದು ಗೈಡೆನ್ಸ್ ಸಿಕ್ತಿತ್ತಾ? ಇಲ್ಲ ಇಲ್ಲ, ನಾನೇ ನಿಮ್ಮ ಒಂದು ಸ್ವಂತ ನಮ್ಮ ಊರಾಗ ಸ್ವಂತ ಅಭ್ಯಾಸ ಮಾಡಿದೆ. ಇಲ್ಲಿ ಅಫ್ಜಲ್ಪುರದಾಗ, ಜೇವರ್ಗಿ ಅಫ್ಜಲ್ಪುರದಲ್ಲಿ ನಾನು AC ಆಗಿ ಕೆಲಸ ಮಾಡ್ತಿದ್ದಲ್ಲ, ಅಲ್ಲೇ ನಾನೇ ಅಭ್ಯಾಸ ಮಾಡಿದೆ. ಅಲ್ಲ, ಚಿಕ್ಕಂದಲ್ಲಿ ಕನ್ಸಿತ್ತ ದೊಡ್ಡವರಾದ್ಮೇಲೆ ಆಫೀಸರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು? ಇತ್ತು ಅಂದ್ರೆ, ಬಟ್ ಅರ್ಧಕ್ಕೆ ಎಜುಕೇಶನ್ ಹೋಗಿತ್ತಲ್ಲ. ಇದಾದ್ಮೇಲೆ AC ಆದ್ಮೇಲೆ ಒಂದ್ಸಲ ಇರ್ಲಿ ಅಂತ ಬರ್ದೆ, ಹಾಫ್ ಅಟೆಂಡ್ ಮನಸ್ಸಿಂದ ಬರ್ದೆ. ಅದರಿಂದಾಗಿ ನಾನು IPS ಅಲ್ಲಿ ಸೆಲೆಕ್ಟ್ ಆಯ್ತು. ಟಾಪ್ 9 ಸೆಲೆಕ್ಟ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆದ್ರೆ ಯಾಕಂದ್ರೆ ನಾನು 8 ಪೇಪರ್ ಬರೀಲಿಲ್ಲ. 8 ಪೇಪರ್ ಬರ್ದಿದ್ರೆ ನಾನು IASಗೆ ಆಗ್ತಿದ್ದೇನೋ. ಆದ್ರೆ 6 ಪೇಪರ್ ಬರ್ದಿದ್ದೆ. ಹಂಗಾಗಿ IPS ಸೆಲೆಕ್ಟ್ ಆದೆ, ಸಂತೋಷ. ಆಮೇಲೆ ನನಗೆ ಬರೋಕ್ಕೂ ಮನಸ್ಸಿರಲಿಲ್ಲ IPSಗೆ. ನಮ್ಮವರೊಬ್ರು DC ಇದ್ರು, ಚಂದಾವರ್ಕರ್ ಅಂತ. ಅವರು 42ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ರತ್ನಾಗಿರಿಯಲ್ಲಿ ಮಾಮಲೆದಾರಾಗಿ ಸರ್ವಿಸ್ ಸೇರಿದ್ರು. ಅವ್ರು ನನ್ನ ಮನೆಗೆ ಕರೆಸಿ, ನೋಡಪ್ಪ, ಆಲ್ ಇಂಡಿಯಾ ಸರ್ವಿಸ್ ಬೇರೆ,
ಸ್ಟೇಟ್ ಸರ್ವಿಸ್ ಬೇರೆ. ಹಾ. ನಾನು 42ರಲ್ಲಿ ರತ್ನಗಿರಿಯಲ್ಲಿ ಮಾಮಲೆದಾರಿಗೆ ಸೇರಿದ್ದೀನಿ. ಹಾ. ಈಗ ಬರೀ DC ಆಗಿ ರಿಟೈರ್ ಹಾಕತ್ತೀನಿ. ಹಾ. ನಿನಗೆ ಅರ್ಥ ಆಗೋದಿಲ್ಲ, ಊಟ ಮಾಡು, ಹಾ. ರಾಜೀನಾಮೆ ಬರೆದು ಕೊಡು. ಹ್ಮ್. ನಾನು ರಂಗರಾವ್ ಅಂತ ಅವ್ರ PA ಇದ್ದ ಬಡ್ಚಿ, ಹಾ. ಅವಾಗ ನಾನು ಹೇಳಿ ಹ್ಮ್. ಟಿಕೆಟ್ ಮಾಡಿಸ್ತೀನಿ, ಹ್ಮ್. ನೀನು ಹೋಗು ಅಂತ. ಆಗ ಅವ್ರ ಮನ್ಯಾಗ ಊಟ ಮಾಡಿಸಿ ಹಾ. ಹಾ. ಅವರೇ 300 ರೂಪಾಯಿ ಕೊಟ್ಟು ಹೌದು. ಟಿಕೆಟ್ ತೆಗಿಸಿ ನನ್ನ IPS ಕಳಿಸ್ಕೊಟ್ರು. ಕಳ್ಳ ಪೊಲೀಸ್ ಆಟ ಆಡ್ತಿದ್ರಿ ಸರ್ ಸಣ್ಣವ್ರಿರುವಾಗ? ಅದು ಜಾಸ್ತಿ ಇಲ್ಲ, ಸ್ವಲ್ಪ ನಮ್ಮ ಕಡೆ ದಪ್ಪ ದುಪ್ಪಿ, ಹಾ. ಚಿನಿಪನಿ, ಹಾ. ಸ್ವಲ್ಪ ಕ್ರಿಕೆಟ್ ಹಿಂಗೆ ಆಡ್ತಿದ್ವಿ. ಕ್ರಿಕೆಟ್ ಆಡ್ತಿದ್ರಿ? ಕ್ರಿಕೆಟ್ ಅಂದ್ರೆ ಸುಮ್ಮನೆ ಹುಡುಗರ್ದು, ಹಾ. ಒಂದು ಗೋಡೆ ಮೇಲೆ 3 ಗೆರೆ ಹಾ. 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 ಅದ್ರ ಮುಂದೆ ಆಡ್ತಿದ್ವಿ. ಗಲ್ಲಿ ಕ್ರಿಕೆಟ್. ಅಂದ್ರೆ ಈಗ ನಿಮ್ ಜೊತೆ ಎಲ್ಲ ಸ್ನೇಹಿತರೆಲ್ಲ ಜಾಸ್ತಿ ಸೇರ್ತಿದ್ರ? ತುಂಬಾ ಇದ್ರು, ಭಾಳ ಬಂದಿದ್ರು. ಒಬ್ಬ ವಿಜಯ್ ಕುಮಾರ್ ಆನಿಕಿಂಡಿ ಅಂತಿದ್ದ, ಹಾ. ಅವನು ಅವರಪ್ಪ KSRTCಯಲ್ಲಿ ಡಿಪೋ ಕಂಟ್ರೋಲರ್ ಆಗಿದ್ರು, ಹಾ. ಟ್ರಾಫಿಕ್ ಕಂಟ್ರೋಲರು. ಹಾ. ಇನ್ನೊಬ್ರು ಪ್ರಹ್ಲಾದ್ ಗೋವಿಂದ ಕೌತಾಳ್ ಹತ್ತಿದ್ರು, ಹಾ. ಅವರು ಧಾರವಾಡದವರು. ಹ್ಮ್. ಅವ್ರ ತಂದೆ LCPS, ಹ್ಮ್. ಅವ್ರು ಸೆಕೆಂಡ್ ವರ್ಲ್ಡ್ ವಾರ್ದಲ್ಲಿ ಈಜಿಪ್ತದಲ್ಲಿ ಕೆಲಸ ಮಾಡಿದ್ರು, ಹಾ. ಹಾ. ಅವ್ರು ಮೆಡಿಕಲ್ ಆಫೀಸರ್ ಹಾ. ಆಗಿದ್ರು. ಹಾ. ಇನ್ನೊಬ್ಬವ ಕೃಷ್ಣಾಜಿ ಹನುಮಂತರಾವ್ ಕುಲಕರ್ಣಿ ಅಂತಿದ್ದ, ಹಾ. ಅವನು ಈಗ ಪುಣೆದಾಗ ಸೆಟ್ಲ್ ಆಗ್ಯಾನ. ಹಾ. ಮುಂದೆ ಇನ್ನೊಬ್ಬ ಪ್ರಕಾಶ್ ಕರ್ಲಟ್ಟಿ ಅಂತ, ಹಾ. ಅವನು ಬನಟ್ಟಿಯಲ್ಲಿದ್ದಾನೆ. ಹಾ. ಹಾ. ಇನ್ನೊಬ್ಬವ ಇಟ್ಗೌಡ ಅಂತ, ಹಾ. ಅವ್ರ ತಂದೆ ಸರ್ವೇಯರ್ ಆಗಿ ಬೆಂಗಳೂರಲ್ಲಿದ್ರು. ಹಾ. ಅವರು ನಮ್ಮ ಮನೆ ಹತ್ರ ಇದ್ರು. ಹಾ. ಹಾ. ಅವನು ನನಗೆ ಫ್ರೆಂಡು. ಅಂದ್ರೆ ನಿಮ್ ಗೆಳೆಯಂದ್ರಿ ಎಲ್ಲ ಒಳ್ಳೊಳ್ಳೆ ಹುದ್ದೆಗೆ ಅದಾರ. ಅದಾರ ಸ್ವಲ್ಪ ಓದ್ದೇ ಇರೋರು ಇದಾರ ಸರ್? ಓದಿ ಇದ್ದವ್ರತ್ತೇನಿಲ್ಲ, ಎಲ್ಲರೂ ನಮ್ ಜೋಡಿ ಓದಿ. ಅಲ್ಲ ಸರ್, ಈಗ ನಮ್ ಓದಿದ್ದೆ PUC ವರೆಗೆ. ಹಾ. ಹಾ. ಅವಾಗ ಅಲ್ಲಿ ನಮ್ದು 7ನೇ ತನಕಾಗಿದ್ದ. ಇನ್ನೊಬ್ಬ ಸಿದ್ದಪ್ಪ ಗೋವಿಂದಪ್ಪ ಅರ್ಜನ್ ಅಂತಿದ್ದ, ಹಾ. ಈಗ ಅವ್ನು ಸಿದ್ದಪ್ಪ ಗೋವಿಂದಪ್ಪ ದೊಡ್ಡ ಮನೆ ಅಂತ. ಹಾ. ಹಾ. ಅವ್ನು ಬಾಗಲಕೋಟೆ ಇದ್ರಾಗ ಬೆಳಗಾವದಲ್ಲಿ ಸೆಟ್ಲ್ ಆಗಿದ್ದಾನೆ. ಅಲ್ಲ, ಪಾಪ ಹಳ್ಳಿಯಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಹೊರಗೆ ಅವರು ಏನ್ ಶಂಕರ ಅಂತ ಮಾತಾಡ್ಸೋರು ಇದಾರ? ಅದಾರ. ಪ್ರಕಾಶ್ ಕರ್ಲಟ್ಟಿ ಅಂತ, ಅವ್ರಿಗೆಲ್ಲ ನಿಮ್ಮ ಹುದ್ದೆ, ಘನತೆ, ಗೌರವ ಎಲ್ಲ ಇದ್ದವ್ರು ಇದಾರ? ಪ್ರಕಾಶ್ ಕರ್ಲಟ್ಟಿ ಅಂತಿದ್ದಾನೆ. ಹಾ. ನನಗಿಂತ ಸ್ವಲ್ಪ ಸೀನಿಯರ್ ಇದ್ದವರು ಮಲ್ಲಿಕಾರ್ಜುನ್ ಹುಲ್ಲುಗಬಾಳೆ ಅಂತಿದ್ದಾನೆ. ಹಾ. ನನಗಿಂತ ಸ್ವಲ್ಪ ಸೀನಿಯರು ಮಲ್ಕಪ್ಪ ಚೌಳಿಗೆ ಅಂತಿದ್ದಾನೆ. ಹಾ. 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 ಅಷ್ಟೇ, ಯಾಕಂದ್ರೆ ನಾ ಭಾಳ ವರ್ಷ ಇರ್ಲಿಲ್ಲ ಊರಾಗ. ಅಂದ್ರೆ ಆ ನೆನಪುಗಳನ್ನ ಮೆಲ್ಕ್ ಹಾಕಿದಾಗ ಬಹಳ ಖುಷಿ ಪಟ್ಟಿದ್ದೀರಿ ನೀವು. ಎಸ್ ಸರ್. ಈಗ ಒಂದು IPS ಅಧಿಕಾರಿ ಆಗ್ಬೇಕು ಅಂತ ಹೇಳಿದ್ರು ಕೂಡ ಅದರದೇ ಆದಂತ ಒಂದಿಷ್ಟು ಟ್ರೈನಿಂಗ್ಗಳಿರುತ್ತವೆ. ಇವತ್ತು ಬಹಳಷ್ಟು ಆಕಾಂಕ್ಷಿಗಳಿರ್ತಾರೆ. ಅವ್ರಿಗೊಂದಿಷ್ಟು ಸಲಹೆ ಕೊಡ್ತಾ ನಾವು ಮುಂದಕ್ಕೆ ಹೋಗೋಣ ಸರ್. ಇಲ್ಲ, ಏನ್ ತೊಂದರೆ ಇಲ್ಲ. IPS ಒಳ್ಳೆ ಸರ್ವಿಸೇ, ಏನಂತ ಭಾರಿ ಕಠಿಣವಾದಂತ ಟ್ರೈನಿಂಗ್ ಏನಿಲ್ಲ. ಸಾಮಾನ್ಯವಾಗಿ ಒಳ್ಳೆ ಒಂದು ದೇಹದಾರ್ಢ್ಯವನ್ನು ಹೊಂದಿದ್ರೆ, ಒಳ್ಳೆ ಆರೋಗ್ಯವನ್ನು ಹೊಂದಿದ್ರೆ ಸಾಕು. ನೀವು ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿ ನೀವು ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡಬಹುದು. ನಿಮ್ಮ ಹೈಟು ಕೂಡ ಇದಕ್ಕೆ ನಿಮ್ಗೆ ಪ್ರೇರಣೆ ಆಗಿತ್ತಾ ಅಂತ? ಅವಾಗ ಕಲ್ಪನೆ ಇರ್ಲಿಲ್ಲ. ಹೌದ್ರಿ? ಹಿಂಗಾಗಿ ಅಲ್ಲಿ ಯಾರು ಹೇಳ್ತಿರ್ಲಿಲ್ರಿ ಈಗ ಭಾರಿ ಹೈಟ್ ಇಲ್ಲ, ಅದೇನು. ಹೌದಾ? ಸಾಮಾನ್ಯವಾಗಿ ಅಂತಾರೆ ಇದ್ರಲ್ಲಿ ಇದ್ರೆ. ಇಲ್ಲ 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 ಇಲ್ಲ, ನಾ AC ಇದ್ದಾಗ ಚೆನ್ನಾಗಿದ್ದೆ, ಇವು ಚೆನ್ನಾಗಿದೆ. ಅವಾಗ ಸ್ವಲ್ಪ ತೆಳ್ಳಗಿದ್ರಿ ಅನ್ಸುತ್ತಲ್ಲ ಸರ್? ತುಂಬಾ ತೆಳ್ಳಗಿದೆ. ತುಂಬಾ ತೆಳ್ಳಗಿದ್ರಿ. ಆಮೇಲೆ ಸರ್, ಈಗ ಹೈಸ್ಕೂಲು, ಕಾಲೇಜಲ್ಲಿ ಈ ಪ್ರೇಮ ಪ್ರಕರಣಗಳು ಆ ತರದ್ದೆಲ್ಲ ಇತ್ತ? ನಮಗೆ ನಾನು 16ನೇ ವರ್ಷಕ್ಕೆ ಕಾಲೇಜ್ ಬಿಟ್ಟೆ. 70 15ನೇ ವರ್ಷಕ್ಕೆ ಹೈಸ್ಕೂಲ್ ಬಿಟ್ಟೆ. 1970 ಅಂದ್ರೆ 16 ವರ್ಷನೂ ಆಗಿದ್ದಿಲ್ಲ. ಅವಾಗ ನನಗೆ ಶಿಕ್ಷಣ ನಿಲ್ಲಿಸ್ಬಿಟ್ಟೆ. ಅವಾಗ ಆ ತರದ ಸನ್ನಿವೇಶಗಳು ಬರಲಿಲ್ಲ. ಆದ್ರೆ ತುಂಬಾ ಜೋಯಲ್ ಆಗಂತೂ ಇದ್ರಿ ನೀವು. ಸಂತೋಷವಾಗಿ. ಎಸ್ ಸರ್. ಹಾಗೆ ಪೊಲೀಸ್ ಇಲಾಖೆಗೆ ಬರ್ತೀರಿ, ಅಲ್ಲೊಂದಿಷ್ಟು ಒಳ್ಳೆ ಹೆಸರು ಮಾಡ್ತೀರಿ. ಆಮೇಲೆ ಮದುವೆ ಹೆಂಗೆ ಸರ್? ನಾನು ಇಂಡಿಯಲ್ಲಿ ಟೆಲಿಫೋನ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಮೇ ಅಥವಾ ಜೂನ್ 1975ರಲ್ಲಿ ನನಗೆ ಪೆರೆಂಜಿಟಿಸ್ ಆಗಿತ್ತು. ಅಲ್ಲಿ HR ಬಿದ್ರಿ ಅಂತ ಅವ್ರ ತಂದೆಯವರು ಅವನ ಸಂಸ್ಥಾನದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. 52ರಿಂದ 62 ತನಕ ಅವ್ರು ಬಾಗಲಕೋಟೆ MP ಆಗಿದ್ರು. ಅವರು ಅಣ್ಣನ ಮಗಳ ನಮ್ಮ MB ಪಾಟೀಲ್ ಮಿನಿಸ್ಟರ್ ಮದುವೆ ಆಗ್ಯಾರ. ಅವರು ಡಾಕ್ಟರ್ ಇದ್ರು, HR ಬಿದ್ರಿ ಅಂತ. ನಾನು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ ಹೋಗಿದ್ದೆ. ಅವ್ರಿಗೆ ಒಂದ್ ದಿವ್ಸ ಏನಾಯ್ತು, 2 ಇಂಜೆಕ್ಷನ್ ಕೊಟ್ಟಿದ್ರು. ಅವರು ಮರುದಿವ್ಸ ಅವ್ರಿಗೆ ಕೋರ್ಟ್ ಡ್ಯೂಟಿ ಇತ್ತು. ನಾಳೆ ನಾನು ಇರಲ್ಲ ರೀ, ಬಿಜಾಪುರ ಕೋರ್ಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಹೊಸದಾಗಿ ಬಾಯಿಯವ್ರು ಬಂದಾರ, ಅವ್ರ ಕಡೆ ಇಂಜೆಕ್ಷನ್ ತಗೊಳ್ರಿ ಅಂದ್ರು. ಹಂಗಾಗಿ ನಮ್ಮ ಮನೆಯವ್ರ ಪರಿಚಯ ಆಯ್ತು. ಅವರು 85 ತನಕ ಲಿಂಗಸೂರಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ರು. ಅಲ್ಲಿಂದ ವರ್ಗಾಗಿ ಮೇ 1975ರಲ್ಲಿ ಇಂಡಿ ಪ್ರೈಮರಿ ಹೆಲ್ತ್ ಸೆಂಟರ್ ಬಂದಿದ್ರು. ಡಾಕ್ಟರ್ ಉಮಾದೇವಿ ಲೇಡಿ ಮೆಡಿಕಲ್ ಆಫೀಸರ್ ಆಗಿ.
ಆವಾಗ ಅವ್ರ ಪರಿಚಯ ಆಯಿತು. ಅವತ್ತು ಇಂಜೆಕ್ಷನ್ ತೊಗೊಳಕ್ ಹೋದಾಗ ಹಾ ಆಮೇಲೆ ಅದೇ ಬೆಳೆದು ಆಮೇಲೆ ಅವ್ರ ಮನೆಯವರು ನಮ್ಮ ಮನೆಯವರು ಕೂಡಿ ಡಿಸೆಂಬರ್ 13, 1975 ನಮ್ಮ ಮದುವೆ ಆಯಿತು. ಸತ್ಯಮೇವ ಜಯತೆ ನಿಮ್ಮ ಆತ್ಮಚರಿತ್ರೆ ಓದುವಾಗ ನಂಗೆ ಬಹಳ ಮತ್ತೊಂದು ಖುಷಿಯಾಗಿದ್ದು ಅಂದ್ರೆ ಶಬ್ದಗಾರುಡಿಗ ದರಾ ಬೇಂದ್ರೆ ಅವ್ರು ನಿಮ್ಮ ಮದುವೆಗೆ ಬರ್ತಾರೆ, 5 ಐದಿಯರ ಮೂರ್ತಿ ಉಡುಗೊರೆ ಕೊಡ್ತಾರೆ. ದಾರಾ ಬೇಂದ್ರೆ ಅವರು ಹಾ ನಮ್ಮ ಮಾವ ಅಂದ್ರೆ ನಮ್ಮ ಹೆಂಡತಿ ತಂದೆಗೆ ಹಾ ಭಾಳ ಅಂದ್ರೆ ಭಾಳ ಕ್ಲೋಸ್. ಹಾ ಅವರು ಬಹುಶಃ 1938ರಿಂದ ಗೊತ್ತು. ಹಾ ಹಾ ಅವರು ದಯಾನಂದ ಆರ್ಯವೇದಿಕ್ ಸ್ಕೂಲ್ ಅಂತಿದೆ ಹಾ ಹಾ ಸೊಲ್ಲಾಪುರದಲ್ಲಿ, ಹಾ ಅಲ್ಲಿ ಟೀಚರ್ ಆಗಿದ್ರು. ಹ್ಮ್ ಆವಾಗ ಅವರು ಪ್ರತಿ ವರ್ಷ 2 ತಿಂಗಳು ಬಂದು ನಮ್ಮ ಮಾವ ಅವ್ರ ಜೊತೆ ಇರ್ತಿದ್ರು ಹ್ಮ್ ಅವ್ರ ಊರಾಗ. ಹಾ ಹಂಗಾಗಿ ಅವ್ರದ್ದು ಅಂತವ ಅಣ್ಣ ತಮ್ಮಂದಿರ ಸಂಬಂಧ. ಹಾ ಹಾ ಅವ್ರಿಗೆ ನನ್ನ ಮದುವೆಗೆ ಬರೋಕ್ಕಾಗಿದ್ದಿಲ್ಲ. ಹ್ಮ್ ಅದಕ್ಕೆ ಅವರು ಆ ಮದುವೆ ಆದ್ಮೇಲೆ ಬಂದು ಹೋಗ್ಬೇಕಂತ ಕಾರ್ಡ್ ಬರ್ದಿದ್ರು. ಹಾ ಅದಕ್ಕೆ ನಾವು ಮದುವೆ ಆದ್ಮೇಲೆ ನಾನು ನನ್ನ ಹೆಂಡತಿ ಹೋದ್ವಿ. ಹಾ ಅವರು ಪಾಪ ಅವಾಗ ನಮಗೆ 501, ಅವಾಗ ನಮ್ಮ ಪಗಾರ ಇದ್ದದ್ದೇ ಹಾ 240 ರೂಪಾಯಿ. ಹ್ಮ್ ಆವಾಗ ಅವರು ನನಗೆ 501 ರೂಪಾಯಿ ಒಂದು ಲಿಯೋ ಟಾಲ್ಸ್ಟಾಯ್ದು ಒಂದ್ ಮೂರ್ತಿ. ರಿಸರಕ್ಷನ್ ಬುಕ್ಕು, ಹೌದು ಒಂದು 5 ಐದಿಯರ ಮೂರ್ತಿಯನ್ನು ಸರ್. ಕೊಟ್ಟು ಆಕ್ಚುಲಿ ಏನದು 5 ಐದಿಯರ ಮೂರ್ತಿ ಅಂದ್ರೆ ಏನ್ ಸರ್? ಅವ್ರಿಗೆ ಅದೇನೋ ಅವ್ರಿಗೆ ಹೇಳಿದ್ರಪ್ಪ ಅವತ್ತು. ಹಾ 5 ಐದಿಯರು ಅಂದ್ರೆ 5 ಜನ ತಾಯಂದ್ರು ಅಂತ. ಹಾ ಹಾ ನಾನ್ ನೋಡ್ದೆ, ಅದು ಗೊತ್ತಾಗ್ಲಿಲ್ಲ 5 ಐದಿಯರ ಮೂರ್ತಿ ಅಂದ್ರೆ. 5 ಐದಿಯರು ಅಂದ್ರೆ 5 ಜನ ತಾಯಂದ್ರು ಹಾ ಅಂತ. ಹಾ 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 ಅವಾಗ ಅವ್ರಿಗೆ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಹಾ ಅವ್ರಿಗೆ ಅವಾಗ ಸಂಖ್ಯಾಶಾಸ್ತ್ರದಲ್ಲಿ ಭಾಳ ಇತ್ತು. ಹೌದು ಏನೇನೋ ಎಲ್ಲ ಹೇಳಿದ್ರು, ನಮಗಂತೂ ಅರ್ಥ ಆಗಿಲ್ಲ. ಅವ್ರ ಮನೆ ತುಂಬ ಎಲ್ಲ ಪುಸ್ತಕಗಳು. ಹೌದು ಒಂದು 4 ದಿವಸ ಅವ್ರ ಮನ್ಯಾಗ ಇದ್ವಿ ನಾವು. ಹೌದ್ರಿ ಸರ್. ಹಾ 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 ಮುಂದೆ ಹೋಗೋ ಮುಂದೆ ನನ್ನ ಹೆಂಡತಿಗೆ ಒಂದು ಸೀರೆ ಕೊಟ್ಟರು, ಹಾ ನನಗೆ ಇದೊಂದು ಮೂರ್ತಿ, ಅದೊಂದು ಬುಕ್ಕು ಹಾ 501 ರೂಪಾಯಿ ಕೊಟ್ಟರು. ಹಾ ಹಾ ನಾವು ಅಲ್ಲಿಂದ ಮತ್ತೆ ಟ್ರೈನ್ ಹಿಡಿದು ಪಾಂಡಿಚೇರಿ ಹೋದ್ವಿ. ಹಾ 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 ಹಾಗೇನೆ ಸಾಹಿತಿಗಳ ಒಡನಾಟ ಕೂಡ ನಿಮ್ ಜೊತೆ ಚೆನ್ನಾಗಿದೆ. ಆಮೇಲೆ ಕಾದಂಬರಿ ಲೋಕದ ಮಾಂತ್ರಿಕ ತಾರಾ ಸುಬ್ಬರಾಯರವರ ಗಿರಿಮಲ್ಲಿಗೆ ಪುಸ್ತಕ ಪ್ರಕಟಣೆಗೆ ಏನಾಯ್ತು, ನೀವು ಸಹಾಯ ನಾನು ಮಾಡ್ತೀರಿ. ನವೆಂಬರ್ 1983 ಚಿತ್ರದುರ್ಗ SP ಆದೆ. ಹಾ ಡಿಸೆಂಬರ್ ತಿಂಗಳಲ್ಲಿ ಅವ್ರು ಬಂದಿದ್ರು. ಹ್ಮ್ ಆವಾಗ ಪ್ರಜಾವಾಣಿ ರಿಪೋರ್ಟರ್ ಇದ್ರು ಒಬ್ರು, ಹ್ಮ್ ಅವರು ನಮ್ಮನ್ನ ಮನೆಗೆ ಕರ್ಕೊಂಡು ಬಂದ್ರು. ಹಾ ಅವತ್ತು ನಮ್ಮ ಮನೆಯಲ್ಲಿ ರಾತ್ರಿ 12 ತಕ್ಕ ಕೂತು ಊಟ ಮಾಡಿ ಹೋದ್ರು. ಹಾ ಪಾಪ ಅದಾದ್ಮೇಲೆ ಸ್ವಲ್ಪ ದಿವಸದಲ್ಲಿ ಅವ್ರು ತೀರ್ಕೊಂಡ್ರು. ಅವಾಗ ಅವ್ರ ದುರ್ಗಾಸ್ತಮಾನ ಕಾದಂಬರಿ ಬಂದಿತ್ತು. ಹಾ ಮುಂದೆ ಎಲ್ಲರೂ ಬಂದ್ರು, ಅವ್ರ ಅಭಿಮಾನಿಗಳು, ವೆಂಕಣ್ಣಾಚಾರು, ಹ್ಮ್ ಶ್ರೀಶೈಲ ಆರಾಧ್ಯರು ಹಾ ಎಲ್ಲರೂ ಬಂದು, ಇಲ್ಲ ಒಂದು ಅವ್ರಿಗೆ ಸ್ಮರಣ ಸಂಪುಟ ಮಾಡಬೇಕು ಅಂತಂದ್ರು. ಮಾಡ್ರಿ, ಏನಿದೆ ಅಂತ. ಅಲ್ಲ ನೀವೇ ಅಧ್ಯಕ್ಷರಾಗಬೇಕು. ಆಗ್ತೀನಿ ಅಂತ ಹೇಳಿ ಹ್ಮ್ ಹ್ಮ್ ಮಾಡಿದ್ವಿ. ಒಂದು ಎಲ್ಲ ಲೇಖಕರು ಆರ್ಟಿಕಲ್ ಬರೆದ್ರು, ಹಾ ಗಿರಿಮಲ್ಲಿಗೆ ಅಂತ ಹೌದು. ಮಾಡಿ ಅದನ್ನ ಪ್ರಿಂಟ್ ಮಾಡಿದ್ವಿ. ಹ್ಮ್ ಅದಾದ್ಮೇಲೆ ಸುಮಾರು ಒಂದು ಕೂಡಿಸಿದ ದುಡ್ಡಲ್ಲಿ ಒಂದು 16-17 ಸಾವಿರ ರೂಪಾಯಿ ಉಳೀತು. ಹ್ಮ್ ಹ್ಮ್ ಅದು ನಮ್ಮ ಡಾಕ್ಟರ್ ರಾಮಚಂದ್ರ ನಾಯ್ಕ್ ಅಂತ ಮೊಳಕಾಲ್ಮೂರವ್ರು ಇದ್ರು, ಹಾ ಚಿತ್ರದಲ್ಲೇ ಇದ್ರು. ನಾನು ಅವ್ರಿಗೆ ಕೊಟ್ಟು ಹ್ಮ್ ಒಂದು ಮದಕರಿ ನಾಯಕರು ಮೂರ್ತಿ ಆಗಲಿ ಮುಂದೆ ಇಲ್ಲಿ ಹ್ಮ್ ಚಿತ್ರದುರ್ಗದಲ್ಲಿ ಅಂತ, ಇದನ್ನೇ ಒಂದು ಇಡುಗಂಟು ಮೂಲಧನ ಅಂತ ಉಪಯೋಗ ಮಾಡ್ರಿ ಅಂತ ಅವ್ರಿಗೆ ಕೊಟ್ಟು ಬಂದೆ. ಅದಾದ್ಮೇಲೆ ನಮಗೆ ತುಂಬಾ ಬೇಕಾದಂಥವ್ರು ಕಾಟಪ್ಪನಟ್ಟಿ ತಿಪ್ಪೇಸ್ವಾಮಿ ಅಂತ ಹಾ ಹಾ ಎಕ್ಸೈಸ್ ಮಿನಿಸ್ಟರ್ ಆದ್ರು. ಹ್ಮ್ ಅವರು ಅವಾಗ ZP ಮೆಂಬರ್ ಆಗಿದ್ರು ಮೊದಲು. ಹಾ ಹಾ ಆಮೇಲೆ MLA ಆದ್ರು. ಹ್ಮ್ 85ರಲ್ಲಿ ಹ್ಮ್ ಅವರು ಎಕ್ಸೈಸ್ ಮಿನಿಸ್ಟರ್ ಆದರು. ಹ್ಮ್ ಹ್ಮ್ ಮುಂದೆ ಏನಿದೆ ಅವ್ರ ಕಾಲಕ್ಕೆ ಅದು ಮೂರ್ತಿನೂ ಆಯಿತು. ಸೂಪರ್ ಸರ್. ಹಾಗೇನೆ ತುಂಬಾ ಮೇರು ವ್ಯಕ್ತಿತ್ವಗಳನ್ನ ಗಮನಿಸಿದಾಗ ರಾಮಕೃಷ್ಣ ಹೆಗಡೆ ಅವರು ಇರಬಹುದು, ಜಯೇಶ್ ಪಟೇಲ್ ಅವರು ಇರಬಹುದು, ನಿಜಲಿಂಗಪ್ಪ ಅವರು ಇರಬಹುದು, ಅಂಥವರ ಜೊತೆ ನೀವು ಬರೀ ಆಫೀಸರ್ ಆಗಿ ಕೆಲಸ ಮಾಡೋದು ಬೇರೆ, ಆದ್ರೆ ಒಂದು ವಿಶೇಷವಾದ ಗಮನವನ್ನು ಸೆಳೀತೀರಿ ನಿಮ್ಮ ಪ್ರಾಮಾಣಿಕತೆಯಿಂದ. ಅದು ಒಡನಾಟದ ಬಗ್ಗೆ ಇಲ್ಲ, ನನಗೆ JH ಪಟೇಲ್ ಸಾಹೇಬ್ರ ಪರಿಚಯ ಆದದ್ದು 1981ರಲ್ಲಿ. ಹಾ ನನಗೆ ಅವಾಗ ತಿಪ್ಟೂರು ESP ಇದ್ದಾಗ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಹಾ ತಿಪ್ಟೂರು ಮತ್ತು ತುರುವೇಕೆರೆ ತಾಲೂಕು ಬರ್ತಿತ್ತು. ಹಾ ಗುಬ್ಬಿಯಲ್ಲಿ ಗಟ್ಟಿ ಚಂದ್ರಶೇಖರ್ ಅಂತ MLA ಇದ್ರು. ಹಾ ಅವರು ಗುಂಡೂರಾವ್ ಅವ್ರಿಗೆ ಕ್ಲೋಸ್ ಇದ್ರು. ಹಾ ಅವ್ರ ಮನೆಗೆ ಸಾಸಲು ಗಂಗಾಧರಪ್ಪ ಅಂತ ಆಮೇಲೆ MLA ಆದರು. ಅವ್ರು ತಿಪ್ಟೂರಿನಲ್ಲಿ ಕೊಬ್ಬರಿ ಮರ್ಚೆಂಟು. ಹಾ ಪಟೇಲ್ರು ಅವತ್ತು ಊಟಕ್ಕೆ ಬಂದಿದ್ರು. ಹಾ ನಾನು ಅವತ್ತು ಗುಬ್ಬಿಯಲ್ಲಿದ್ದೆ. ಹಾ ಆ ಗಟ್ಟಿ ಚಂದ್ರಶೇಖರ್ ಅವರು JH ಪಟೇಲ್ರು ಮತ್ತೆ ಗಂಗಾಧರಪ್ಪ ಬಂದಾರ, ನೀವು ಬರ್ರಿ ಊಟಕ್ಕೆ ಅಂತ ಹೇಳಿದ್ರು. ಹಾ ಅವತ್ತು ನಾನು ಅವ್ರ ಮನೆಗೆ IB-ಯಿಂದ ಹೋಗಿ ಊಟ ಮಾಡಿದೆ. ಹಾ ಅವಾಗ ಅವ್ರು ನನಗೆ ಪರಿಚಯ ಮಾಡಿಸ್ಕೊಟ್ರು. ಹಾ ಹಾ ಆವತ್ತಿನಿಂದ JH ಪಟೇಲ್ರು ನನ್ನ ಪರಿಚಯ. ಹಾ ಆದರೆ ಹೆಗಡೆ ಸಾಹೇಬರು, ದೊಡ್ಡ ಬೊಮ್ಮಾಯಿ ಅಂದರೆ SR ಬೊಮ್ಮಾಯಿ ಅವರು,
ಮತ್ತೆ ದೇವೇಗೌಡರು, ನಿಜಲಿಂಗಪ್ಪನವರು, ಇವ್ರದ್ದು ಯಾವಾಗಂದ್ರೆ ಚಿತ್ರದುರ್ಗದಲ್ಲಿ ಬಂದಿದ್ರು ನಿಜಲಿಂಗಪ್ಪನವ್ರ ಮನೆಗೆ. ಆವಾಗ ನಿಜಲಿಂಗಪ್ಪನವರು ನನಗೆ ತುಂಬಾ ಬೇಕಾದವರು, ನಮ್ಮ ಸೂಪ್ರಿಟೆಂಟು ಶಂಕರ್ ಬಿದ್ರಿ ಅಂತ, ಹೆಗಡೆ ಅವ್ರಿಗೆ, ಬೊಮ್ಮಾಯಿ ಅವ್ರಿಗೆ, ದೇವೇಗೌಡರಿಗೆ, ರಾಚಯ್ಯನ್ ಅವ್ರಿಗೆ, ನಜೀರ್ ಸಾವತ್ ಇದ್ರು, ಅವ್ರಿಗೆ ಪರಿಚಯ ಮಾಡಿಸ್ಕೊಂಡು. ಅವಾಗ ಒಡನಾಟ ಚೆನ್ನಾಗಿ, ಅಂದ್ರೆ ನಿಮ್ಮ ಸಂವೇದನಾಶೀಲತೆ, ವ್ಯಕ್ತಿತ್ವ ಬಹುಶಃ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ಳಿ. ಆಮೇಲಿಂದ ನಮ್ಗೆ ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಇತ್ತು. ಸರ್, ಹೆಂಗೆ ನೀವು ಯಾವುದೇ ಅಪ್ರಾಮಾಣಿಕ ಒಂದು ಕೆಲಸಗಳನ್ನ ಕೂಡ್ಲೆ ಗುರುತಿಸ್ತೀರಿ? ಅಂದ್ರೆ ಗಂಡಾಂತರ ಆಗುವಂತ ಕೆಲಸಗಳನ್ನ ಅದನ್ನ ತುಂಬಾ ಯೋಜನೆಯಿಂದ ರೂಪಿಸ್ತೀರಿ. ಆ ಕಾರ್ಯನಿರ್ವಹಣೆ ಬಗ್ಗೆ ಹೇಳ್ತೀರಾ ಹೇಗೆ ಅಂತ? ನಿಮ್ಮ ಇಲ್ಲ, ನನಗೆ ಇಂಟ್ಯೂಷನ್ ಪ್ರಕಾರ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ. ಹಾಗೆ ಆಂಧ್ರಕ್ಕೆ ಕಂಟಕವಾಗಿದ್ದಂತ ಭೀಮ್ಲಾ ನಾಯಕನ ಅದು ಅಕಸ್ಮಾತಾಗಿ ಆಗಿರ್ತಕ್ಕಂಥದ್ದು. 13ನೇ ಸೆಪ್ಟೆಂಬರ್ ಮಧ್ಯಾಹ್ನ ಸಾಯಂಕಾಲ ಸುಮಾರು 3 ಗಂಟೆ 4 ಗಂಟೆಗೆ ಅಲ್ಲಿ ಇಂಡಿಯಾ ಶುಗರ್ ಕಂಪನಿ ಅಂತಿದೆ, ಅಲ್ಲಿ ಒಬ್ರು ಜನರಲ್ ಮ್ಯಾನೇಜರ್ ಇದ್ರು. ಅವರು ನನಗೆ ಹೊಸಪೇಟೆ ಟೌನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಬಂದು ಭೇಟಿಯಾದ್ರು. ಭೇಟಿಯಾಗಿ ಏನು ಹೇಳಿದ್ರು, ಸಾಯಂಕಾಲ ಸರ್ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂದರು. ನಾನು ಸಬ್ ಇನ್ಸ್ಪೆಕ್ಟರ್ಗೆ ಕೇಳಿದೆ, ಏನಪ್ಪ ಇವರು? ಇಲ್ಲ, ಹೋಗ್ಬೋದು ಸರ್, ಹಿಂದಿನ ಆಫೀಸರ್ಸು ಹೋಗ್ತಿದ್ರು, ನೀವು ಹೋಗ್ಬೋದು ಅಂದರು. ಆಯಿತು ಬರ್ತೀನಿ ಅಂತ ಹೇಳಿದೆ. ಅದೇ ಪ್ರಕಾರ ಅವ್ರ ಮನೆಗೆ ಊಟಕ್ಕೆ ಹೋದೆ. ಆವಾಗ ರಾತ್ರಿ 8:30 ಸುಮಾರ ನಮ್ಮ ಬಳ್ಳಾರಿ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರು ಬಾಡಿಗೆ ಅಂತಿದ್ರು, ಅವರಿಂದ ಫೋನ್ ಬಂತು. ಈ ರೀತಿ ಸರ್ ಆಂಧ್ರದಲ್ಲಿ ವಾಂಟೆಡ್ ಪರ್ಸನ್ ಅಂತೆ, ಅವನ ಮೇಲೆ 4-5 ಲಕ್ಷ ರೂಪಾಯಿ ರಿವಾರ್ಡ್ ಇದೆ, ಮತ್ತು ಅವನು ಮತ್ತು ಅವನ ಜೋಡಿ ಇದ್ದವರು ಇಲ್ಲಿ ಬಳ್ಳಾರಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಫಾರ್ಮ್ ಹೌಸಲ್ಲಿ ಬಂದು ಆಶ್ರಯ ತಗೊಂಡ್ರಂತ ಸುದ್ದಿದೆ. ಅವ್ರ ಕಡೆ 1-2 ರಿವಾಲ್ವರು, 1-2 ಬಂದೂಕು ಇತ್ಯಾದಿ ಇದಾವಂತ ಸುದ್ದಿದೆ ಅಂತಂದ್ರು. ಏನು ಮಾಡೋಣ ಅಂದರು. ನೋಡಪ್ಪ, ಅವ್ರ ಕಡೆ ಆರ್ಮ್ಸ್ ಅಮ್ಯುನಿಷನ್ ಇದ್ದರೆ ಸ್ವಲ್ಪ ಹುಷಾರಾಗಿ ಪ್ಲ್ಯಾನ್ ಆಗಿ ಮಾಡಬೇಕು, ವೇಟ್ ಮಾಡಿ ನಾ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ನಾ ಬೇಗ ಅಲ್ಲಿ ಊಟ ಮಾಡಿಕೊಂಡು ವೈಕುಂಠ ಗೆಸ್ಟ್ ಹೌಸ್ಗೆ ಹೋಗಿ ಸ್ನಾನ ಮಾಡಿ ನಾನು ಹೊರಟೆ ಬಳ್ಳಾರಿಗೆ. ಕುಡಿತೀನಿ ಅಂತ ಇದ್ದಾಗ ನನಗೆ ವೈರ್ಲೆಸ್ ಮೇಲೆ ಸುದ್ದಿ ಬಂತು. ಏನು, ಶಿರಗುಪ್ಪದಲ್ಲಿ ಕುರುಬ ಮತ್ತು ನಾಯಕರಿಗೆ ಕ್ಲಾಶ್ ಶುರುವಾಗಿದೆ ಅಂತ. ಅಲ್ಲಿ ಶಿರ್ಸಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಅವರು ತಿಳಿಸಿದ್ರು. ಮುಂದೆ ನಾನು ಆದಾಗ ಬಳ್ಳಾರಿಗೆ ಬಂದ್ರು ಸಹಿತ ನಾನು ಮನೆಗೆ ಹೋಗ್ಲಿಲ್ಲ. ನಮ್ಮ ಮಗ್ಲಿಗೆನೆ ಶಿರಗುಪ್ಪ ರೋಡ್ ಇತ್ತು. ಅಲ್ಲಿಂದ ನಾನು ಶಿರಗುಪ್ಪಕ್ಕೆ ಹೋಗ್ಬಿಟ್ಟೆ. ಶಿರಗುಪ್ಪಕ್ಕೆ ಹೋಗಿ ಅದನ್ನ ಹ್ಯಾಂಡಲ್ ಮಾಡಿ ಎಲ್ಲ ಆರೋಪಿಗಳಿಗೆಲ್ಲ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಮರುದಿವ್ಸ ಮುಂಜಾನೆ 11 ಗಂಟೆಗೆ ತಹಸೀಲ್ದಾರ್ ಆಫೀಸಲ್ಲಿ ಶಾಂತಿ ಸಭೆ ಮಾಡಿದ್ವಿ. ಅದಾದ್ಮೇಲೆ ಊಟ ಮಾಡಿದ್ವಿ 14ನೇ ತಾರೀಕು ಮಾಡಿ. ನಾನು 4 ಗಂಟೆಗೆ ನಮ್ಮ ಬಳ್ಳಾರಿ SP ಆಫೀಸ್ಗೆ ಬಂದೆ. ಅದಾದ್ಮೇಲೆ ಬಾಡಿಗೆ ಕರ್ಸಿದ್ವಿ. ಹಾದಿಮನಿ ಅಂತ ನಮ್ಮ ರೂರಲ್ ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವ್ರಿಗೆ ಕರ್ಸಿದ್ವಿ. ಎಲ್ಲ ವಿಷಯ ತಿಳ್ಕೊಂಡೆ. ಅದಾದ್ಮೇಲೆ ಅನ್ನಿಸ್ತು ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನಾವು ನೋಡಿ ಬರಬೇಕು ಅಂತ. ನಾನು ಹಾದಿಮನಿಗೆ ಹೇಳಿದೆ, ನೋಡು 2 ಸೈಕಲ್ ವ್ಯವಸ್ಥೆ ಮಾಡು ಅಂತ ಹೇಳಿದೆ. 4 ಕಿಲೋಮೀಟರ್ ತನಕ ನಾನು ಕಾರಲ್ಲಿ ಹೋದ್ವಿ. ಅಲ್ಲಿ ಕಾರ್ ನಿಲ್ಲಿಸಿ ನಾನು ಬಾಡಿಗೆ ಇಬ್ರು ಸೈಕಲ್ ತಗೊಂಡು ಕೆನಾಲ್ ರಸ್ತೆ ಮೇಲೆ ಒಂದು 3-4 ಕಿಲೋಮೀಟರ್ ಹೋದ್ವಿ. ಅಲ್ಲಿ ಯಾವ ಸಸ್ಪೆಕ್ಟೆಡ್ ಮನೆ ಎಲ್ಲಿದೆ, ಅದರದ್ದು ಟೆರೇನ್ ಏನಿದೆ, ಯಾವ ರೀತಿ ಸರೌಂಡಿಂಗ್ ಇದೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನಾ ಪ್ಲಾನ್ ಮಾಡಿದೆ. ನನಗನ್ನಿಸ್ತು ಅವ್ರ ಕಡೆ ಫೈರ್ ಆರ್ಮ್ಸ್ ಇರೋದ್ರಿಂದ ನಮಗಿಂತ ಹೆಚ್ಚು ಪರಿಣತಿ ಹೊಂದಿರೋರು KSRP ಪೊಲೀಸರು, ಅವ್ರನ್ನ ಸ್ವಲ್ಪ ತಗೋಬೇಕು ಅಂತಿತ್ತು. ಆವಾಗ ಈ ರಾಮಶಿಲಾ ಯಾತ್ರೆ ನಡೆದಿತ್ತು ಕರ್ನಾಟಕದಾಗ. ಹಂಗಾಗಿ ಬಳ್ಳಾರಿ ಜಿಲ್ಲೆ ಒಂದು ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆಗಿತ್ತು. ದಾವಣಗೆರೆಯಲ್ಲಿ ಫೈರಿಂಗ್ ಆಗಿ 17 ಜನ ಸತ್ತಿದ್ರು. ಮುಂದೆ ನಮ್ಮಲ್ಲಿದು ಅರ್ಧ ಪೊಲೀಸ್ ಫೋರ್ಸು ದಾವಣಗೆರೆಗೆ ಹೋಗಿತ್ತು, ಸಿವಿಲ್ ಫೋರ್ಸ್. ಆದರೆ ಒಂದು KSRP ಪ್ಲೇಟು ನಮ್ಗೆ ಕೊಟ್ಟಿದ್ರು. ಮುಂದೆ ನಾನು ಅಲ್ಲಿಂದ ಒಂದು ಸ್ವಲ್ಪ 8 ಮಂದಿನ ಉಪಯೋಗ ಮಾಡ್ಬೇಕಂತ ತೀರ್ಮಾನ ಮಾಡಿದೆ. ಅವಾಗ ನಮ್ಮ ಬಾಲಕೃಷ್ಣ ಸಾಹೇಬರು DJ ಆಗಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗಿದೆ ನಾಳೆ ಮುಂಜಾನೆ ಆಪರೇಷನ್ ಮಾಡ್ಬೇಕಂತ ಮಾಡೀನಿ, ಒಂದು 8 ಜನ ಪೊಲೀಸ್ ಉಪಯೋಗ ಮಾಡ್ಕೊಳಕ್ ಪರ್ಮಿಷನ್ ಕೊಡಿ, ಎಲ್ಲ ಕಡೆ ಇಬ್ಬೊಬ್ಬರಿಗೆ ಹಾಕ್ತೀನಿ ಸರ್, ಯಾಕಂದ್ರೆ ಫೈರಿಂಗ್ ಅದು ಆದ್ರೆ ತೊಂದರೆ ಆಗುತ್ತೆ. ಸಂತೋಷ ಮಾಡ್ಕೊ ಅಂತಿದ್ರು. ಅವರು ಪರ್ಮಿಷನ್ ಕೊಟ್ಟ ಮೇಲೆ ನಾನು 8 ಜನ ಪೊಲೀಸರು ಸೆಲೆಕ್ಟ್ ಮಾಡಿದೆ. ಎಲ್ಲ ಪ್ಲಾನ್ ಮಾಡಿದೆ. ಫಸ್ಟ್ ರೌಂಡ್ 4 ಕಡೆ 8 ಜನ, ಮುಂದೆ ಸೆಕೆಂಡ್ ರೌಂಡ್ 4 ಕಡೆ 8 ಜನ,
ಹಿಂಗೆ 64 ಪೊಲೀಸರು ಅಧಿಕಾರಿಗಳು ಮಾಡಿದೆ. ಹಾ ಹಾ ಮುಂದೆ ನನ್ನ ಜೋಡಿ ಒಬ್ಬನಿಗೆ ಎಕ್ಸ್ಟ್ರಾ ಕರ್ಕೊಂಡು ಹೋದೆ. ಬ್ರೂಸ್ ಪಟೇಲ್ ಸಬ್ ಇನ್ಸ್ಪೆಕ್ಟರ್ ಇದ್ದ, ವೆಂಕಟೇಶ್ ಅಂತ. ಬ್ರೂಸ್ ಪಟೇಲ್. ಬ್ರೂಸ್ ಪಟೇಲ್ ಬ್ರೂಸ್ ಪಟೇಲ್ ಅವನಿಗೆ ತೆಲುಗು ಭಾಳ ಚೆನ್ನಾಗಿ ಬರ್ತಿತ್ತು. ಹಾ ಹಾ ಅದಕ್ಕೆ ಅವ್ನು ಕರ್ಕೊಂಡು ಹೋದೆ. ಮುಂದೆ ರುದ್ರಯ್ಯ ಅಂತ ಒಬ್ರು ವೈಸ್ ಚಾನ್ಸಲರ್ ಇದ್ರು. ಆವಾಗ ಗುಲ್ಬರ್ಗಕ್ಕೆ 4 ಜಿಲ್ಲಾ ಬರ್ತಿದ್ವು, ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ. ಅವ್ರು ವೇಟ್ ಮಾಡ್ತಾ ಇದ್ರು. ಅವ್ರು ಕರ್ಕೊಂಡು ಹೋಗಿ ರಾತ್ರಿ ಊಟ ಮಾಡಿದೆ. 14ನೇ ತಾರೀಕು ಮಲ್ಕೊಂಡು ನಾನು ಬೆಳಗ್ಗೆ 2:30 ಎದ್ದೆ. 2:30 ಎದ್ದು ಬರೋ ಮುಂದೆ ನಮ್ಮ SP ಆಫೀಸಿಗೆ ಬರೋ ಮುಂದೆ ಕನಕದುರ್ಗ ಟೆಂಪಲ್ ಇದೆ. ನಾ 3 ರೌಂಡ್ ಹೊಡ್ಕೊಂಡು ಬಂದೆ. ಅದಕ್ಕೆ ಮುಂದೆ ಎಲ್ಲರಿಗೂ ಬ್ರೀಫ್ ಮಾಡಿದೆ, ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡಿದೆ. ಅಷ್ಟರಲ್ಲಿ ಬಾಲಾಜಿರಾವ್ ಅಂತ ಒಬ್ರು DSP ಬಂದ್ರು CID ಇಂದ. ಅವರು ವಿಜಯವಾಡಕ್ಕೆ ಹೊಂಟಿದ್ರು ಒಂದು ದೊಡ್ಡ ಡೆಕಾಯಿಟಿ ಗ್ಯಾಂಗ್ ಹಿಡಿಯಕ. ಸರ್ ನಾನು ನಿಮ್ ಜೋಡಿ ಬರ್ತೀನಿ ಅಂದ್ರು. ನೋಡಪ್ಪ ಬಹಳ ರಿಸ್ಕಿ ಆಪರೇಷನ್ ಇದೆ, ಯು ಆರ್ ಎ DSP ಇನ್ CID, ಯು ಆರ್ ನಾಟ್ ವರ್ಕಿಂಗ್ ಅಂಡರ್ ಮೈ ಕಂಟ್ರೋಲ್, ನಾವು ನಿಮ್ಗೆ ಕರ್ಕೊಂಡು ಹೋಗಕ್ಕಾಗಲ್ಲ, ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಿ ಅಂತ ಹೇಳಿ. 90 ಸೆಪ್ಟೆಂಬರ್ 15 ಬೆಳಗಿನ ಜಾವ ಬಳ್ಳಾರಿ ಜಿಲ್ಲಾ ಹೆಡ್ ಕಾನ್ಸ್ಟೇಬಲ್. ಅದಾದ್ಮೇಲೆ ಏನಾಯ್ತು, ನಾವು ಹೋದ್ವಿ. ಸ್ವಲ್ಪ ದೂರನೇ ನಮ್ಮ ವ್ಯಾನು ಕಾರು ಎಲ್ಲ ನಿಲ್ಸಿದ್ವಿ. ಮುಂದೆ ನಡ್ಕೋತ ಹೋದ್ವಿ. ಬೆಳಗ್ಗೆ ಸುಮಾರು 5:50 ವಿ ಸರೌಂಡೆಡ್ ದಿ ಹೌಸ್. ಎಲ್ಲಿ ಅವನು ಅಡಗಿದಾನೆ ಅಂತ ಸಂಶಯ ಇತ್ತು, ಅಲ್ಲಿ ಅಡಗಿದ. ಮುಂದೆ ಅವಾಗ ನಾವು ವೆಂಕಟೇಶ್ ಕಡೆ ದೊಡ್ಡ ಧ್ವನಿಯಲ್ಲಿ ಫೋನ್ ಹೇಳ್ಸಿದ್ವಿ ಅವನಿಗೆ, ನೋಡ್ರಿ ನಾವು ಕರ್ನಾಟಕ ಪೊಲೀಸರು, ನಾವು ನಿಮ್ಗೆಲ್ಲ ಸುತ್ತುವರೆದಿದ್ದೀವಿ, ನೀವು ಸರೆಂಡರ್ ಆಗಿ ಅಂತ. ಅವನು ಅವಾಗ ಒಳಗಡೆಯಿಂದ ಏನ್ ಹೇಳ್ದ, ನನಗೆ 3 ವರ್ಷದಿಂದ ಆಂಧ್ರ ಪೊಲೀಸರು ಏನು ಮಾಡಕ್ಕಾಗಿಲ್ಲ, ನೀವು ಗಾಂಡು ಕರ್ನಾಟಕ ಪೊಲೀಸು, ನೀವೇನ್ ಮಾಡಕ್ ಸಾಧ್ಯ ಅಂತಂದ. ಮತ್ತೊಮ್ಮೆ 2-3 ಸಲ ಹೇಳ್ಸಿದ್ವಿ. ಅವನು ಅದೇ ತರ ರಿಪೀಟ್ ಮಾಡಿದ. ಇನ್ನೇನು ಪ್ರಯೋಜನ ಇಲ್ಲ ಹೇಳಿ ಅಂತ ನಾನು ಏನ್ ಮಾಡಿದೆ, ಅಷ್ಟೊಂದು ತಾತ್ಸಾರ ಭಾವನೆ ಬಂದಿತ್ತು. ನಾವು ನೋಡಿದಿಲ್ಲ, ಒಳಗಡೆಯಿಂದ ಅವ್ನು ಹೇಳ್ದ, ಕರ್ನಾಟಕ ಪೊಲೀಸ್ ಬಗ್ಗೆ ಅವ್ನಿಗೆ ಸೊಕ್ಕು. ಮುಂದೆ ಆಯ್ತು ಅಂತ ತಿಳ್ಕೊಂಡು ನಾವು ಬಗಲ ಮುರಿಬೇಕಂತ ಹೋದ್ವಿ. ಮೊದಲು ನಾನು ಬಗಲ ಒದ್ದೆ ಕಾಲಿಂದ, ಒದ್ರೆ ಅದು ಬಾಗ್ಲ ಒಳಗೆ ಹೋಗಿ ಹೊರಗೆ ಬಂತು. ಆವಾಗ ಮಗಲ್ಕ್ ಮಾಲ್ವಿ ಹನುಮಂತಪ್ಪ ಇದ್ದ ನನ್ನ ಜೋಡಿ, ಹೆಡ್ ಕಾನ್ಸ್ಟೇಬಲ್. ಅವನು ಸರ್ ನೀವ್ಯಾಕೆ ನಾನು ಒದ್ತೀನಿ ಅಂತಂದ, ನಾನು ಮುರಿತೀನಿ ಅಂತ. ಅವನು ಒದ್ದು ಬಿಟ್ಟ, ಬಾಗ್ಲ ಮುರಿದು ಬಿಡ್ತು. ಬಟ್ ಬಾಗ್ಲ ಮುರಿತಡ ಇಲ್ಲ, ಅವನ ಮೈ ತುಂಬ ಎಲ್ಲ ಪೆಲೆಟು ಬಿಲೆಟು ಅವನು ಕೆಳಗೆ ಬಿದ್ದುಬಿಟ್ಟ. ಆವಾಗ ನಾನು ಎಲ್ಲರಿಗೂ ಎಕ್ದಮ್ ಪೊಸಿಷನ್ ತಗೋ ಅಂತೇಳಿ ನಾವು ಫೈರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಮುಂದೆ ಅವನು ಬರ್ತಿದ್ದ, ಫೈರ್ ಮಾಡ್ತಿದ್ದ, ಮತ್ತು ಗೋಡೆ ತಂದು ಹೋಗ್ತಿದ್ದ. ಮುಂದೆ ಒಂದ್ಸಲ ಅವನು ಇನ್ನೂ ಬರೋಕ್ಕಿಂತ ಮುಂಚೆ ನಾನು ಫೈರ್ ಮಾಡಿಬಿಟ್ಟೆ. ಅದು 2-3 ನಿಮಿಷ ನಡೀತು ಹಿಂಗೆ. 2-3 ಅವ್ನಿಗೆ ಮಾಡಿದೆ, ಅವ್ನಿಗೆ ಇಲ್ಲಿ ಹೊಡೆದು ಇಲ್ಲಿ ಪಾರಾಗೋಯ್ತು, ಕೆಳಗೆ ಬಿದ್ದ. ನಮ್ಗೆ ಇನ್ನೂ ಒಳಗಡೆ ಯಾರದಾರ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ಒಂದು 5-6 ನಿಮಿಷ 7-8 ನಿಮಿಷ ತನಕ ಬ್ಲ್ಯಾಂಕ್ ರೌಂಡ್ ಹೊಡಿದು, ಸುತ್ತಲಿಗೆಲ್ಲ ನೋಡುದು, ಮತ್ತೆ ಬ್ಲ್ಯಾಂಕ್ ರೌಂಡ್ ಹೊಡಿದು ಮಾಡಿದ್ರೆ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಬ್ಲ್ಯಾಂಕ್ ರೌಂಡ್ ಸುಮ್ಮನೆ ಗಾಳಿಯಲ್ಲಿ ಯಾರಿಗೂ ಏಮಲ್ಲ, ಹಂಗೆ ಹೊಡಿದು. ಮುಂದೆ ಇಟ್ಟೆಲ್ಲ ಆದ್ರೂ ಏನೂ ಆಗ್ಲಿಲ್ಲ ಅಂದ್ಕೊಳ್ಳೆ, ಒಳಗೆ ಯಾರು ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ಒಳಗೆ ಹೋದ್ವಿ. ಅವಾಗ ಇವನು ಸತ್ತು ಬಿದ್ದಿದ್ದ. ಅವನು ಒಬ್ಬಕ್ಕೆ ಬಿಮ್ಲಾ ನಾಯಕ. ಆಮೇಲೆ ಅವನು ಐಡೆಂಟಿಫೈ ಆಯ್ತು. ಮುಂದೆ ಒಳಗೊಬ್ಬಕ್ಕೆ ಹುಡುಗಿದ್ಲು 19 ವರ್ಷಕ್ಕೆ, ವಿಜಯಲಕ್ಷ್ಮಿ ಅಲಿಯಾಸ್ ಬುಜ್ಜಿ ಅಂತ, ಲಂಬಾಣಿ ಹುಡುಗಿ. ಆಕಿ ಮಾಚರ್ಲ ತಂಡದವಳು. ಇವನ್ ಆಕಿನ ಅಪ್ಪರಿಸ್ಕೊಂಡು ಬಂದಿದ್ದ. ಅವಳು ಒಂದ್ ಮೂಲೆಯಲ್ಲಿ ಗಪ್ ಹಿಂಗ್ ಮುದ್ದೆ ಹಾಕಿ ಕೂತಿದ್ಲು. ಮುಂದೆ ಅವಳು ಕರ್ಕೊಂಡು ಬಂದಿ ಹೊರಗ. ಮತ್ತೆ ಈ ಫೈರಿಂಗ್ ನಡೆದಾಗ ನಮ್ಮ ಮೇಲೆ ಒಂದು ಗ್ರೆನೇಡ್ ಹಾಕಿದ್ದ. ಅದು ಬಳ್ಳಾರಿ ಹೀಟ್ ಬಾಳಲ್ಲ, ಒಳಗಿನ ಗ್ರೀಸ್ ಎಲ್ಲ ಸಾಲಿಡ್ ಆಗಿತ್ತು. ಹಂಗಾಗಿ ಏನಾಗಿತ್ತು ಅಂದ್ರೆ ಅದು ಬರ್ಸ್ಟ್ ಆಗ್ಲಿಲ್ಲ. ಆಮೇಲೆ ಹುಡುಗಿನ ಹೊರಗೆ ಕರ್ಕೊಂಡು ಬಂದ್ವಿ. ಈ ಗ್ರೆನೇಡ್ ಮೇಲೆ ಬೇರೆ ಬಗ್ಗಲ್ ತೋಟಗಳಿಂದ ದನದ ಹೆಂಡಿ ಅಂದ್ರೆ ಸಗಣಿ ತಂದು ಹಾಕಿ ಅದ್ರ ಮೇಲೆ ಉಸುಕ್ ಹಾಕಿದ್ವಿ. ಅಂದ್ರೆ ಅದು ಬರ್ಸ್ಟ್ ಆದ್ರೂ ಏನೂ ಆಗ್ಬಾರ್ದು ಅಂತ, ಬಿಸಿಲದು ಹೆಚ್ಚಾಗಿ ಬರ್ಸ್ಟ್ ಆಗ್ಬಾರ್ದು ಅಂತ ಅದನ್ನ ಕವರ್ ಮಾಡಿದ್ವಿ. ಆಮೇಲೆ ಆಕಿನ ಕರ್ಕೊಂಡು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಮುಂದೆ ನಾನು SP ಆಫೀಸ್ಗೆ ಬಂದೆ. ಅಷ್ಟರಲ್ಲಿ ಸುದ್ದಿ ಹೋಗ್ಬಿಟ್ಟಿತ್ತು. ಆವಾಗ ಆಂಜನೇಯ ರೆಡ್ಡಿ ಅಂತ DIG ಇಂಟೆಲಿಜೆನ್ಸ್ ಇದ್ರು, ಚೆನ್ನೈ ರೆಡ್ಡಿ ಅಂತ ಚೀಫ್ ಮಿನಿಸ್ಟರ್ ಇದ್ರು ಆಂಧ್ರ ಪ್ರದೇಶದಲ್ಲಿ. ಆಂಜನೇಯ ರೆಡ್ಡಿ ನನಗೆ ಫೋನ್ ಮಾಡಿ, ವಿ ಹ್ಯಾವ್ ಗಾಟ್ ಇನ್ಫಾರ್ಮೇಶನ್ ದಟ್ ಯು ಹ್ಯಾವ್ ಕಿಲ್ಡ್ ಬಿಮ್ಲಾ ನಾಯ್ಕ, ವಿ ಆರ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ಯು. ಇನ್ನು ಫೋನ್ ಮೇಲೆ ಇರಿ, ಅವ್ರ ಚೀಫ್ ಮಿನಿಸ್ಟರ್ ವಿಲ್ ಟಾಕ್ ಟು ಯು ಅಂತ ಹೇಳಿದ್ರು. ಅವಾಗ ಫೋನ್ ಬರ್ಬೇಕಲ್ಲ, ಡೈಲಿಂಗ್ ಅದು ಇದ್ದಿದ್ದಿಲ್ಲ ಅದು. ಮುಂದೆ ಫೋನ್ ಹತ್ರ ಇದೆ. ಒಂದಾದ್ಮೇಲೆ
ಚೆನ್ನಾರೆಡ್ಡಿ ಅವ್ರ ಫೋನ್ ಬಂತು. ಹಾ ಚೆನ್ನಾರೆಡ್ಡಿ ವಾಸ್ ವೆರಿ ಹ್ಯಾಪಿ. ಹಾ ಮಾಯ್ ಬಾಯ್ ಯು ಆರ್ ಡನ್ ಎ ವಂಡರ್ಫುಲ್ ವರ್ಕ್, ಹಾಗೆ ಹೀಗೆ, ಹಾ ವಿ ವಿಲ್ ರಿಕಗ್ನೈಸ್ ಯುವರ್ ಸರ್ವಿಸ್, ಹಾಗೆ ಹೀಗೆ ಅಂತ. ಹ್ಮ್ ಐ ವಿಲ್ ಟೆಲ್ ಮೈ ಫ್ರೆಂಡ್ ವೀರೇಂದ್ರ ಪಾಟೀಲ್, ಹಾಗೆ ಹೀಗೆ ಅಂತ ಹೇಳಿದ್ರು. ಅದಾದ ಒಂದು ಅರ್ಧ ಗಂಟೆಗೆ ವೀರೇಂದ್ರ ಪಾಟೀಲ್ ಫೋನ್ ಬಂತು. ಹ್ಮ್ CM ಆಗಿದ್ರು. ಹ್ಮ್ ಅವರು ಕಂಗ್ರಾಚುಲೇಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಮುಂದೆ ಈ ಬಿಮ್ಲಾ ನಾಯಕ್ ಕಾನ್ಸ್ಟೇಬಲ್ ಆಗಿದ್ದ ಮೊದಲು. ಹೌದು. ಅವ್ನ ಜೋಡಿ ಕೆಲಸ ಮಾಡಿದವ್ರು ಬಂದು ಅವ್ನ ಐಡೆಂಟಿಫೈ ಮಾಡಿದ್ರು. ಹಾ ಅವ್ನ ಸರ್ವಿಸ್ ಪೆಕ್ ತಗೊಂಡ್ಬಂದು ಫಿಂಗರ್ ಪ್ರಿಂಟ್ ಟ್ಯಾಲಿ ಮಾಡಿದ್ರು. ಓ ಹೋ ಹೋ ಅವನೇ ಅಂತ ಆಗ್ಬೇಕಲ್ಲ. ಹಾ ಮುಂದೆ ಈಕಿ ತಾಯಿ ತಂದೆ ಕರ್ಸಿದ್ವಿ ಒಂದ್ 2 ದಿವಸದಾಗ ಹ್ಮ್ ಮಾಚರ್ಲದಿಂದ. ಹ್ಮ್ ಕರೆಸಿ ಆಕಿಗೆ 1-2 ಸೀರೆ ಬಟ್ಟೆ ಎಲ್ಲ ಕೊಟ್ಟು ಹ್ಮ್ 500 ರೂಪಾಯಿ ಕೊಟ್ಟು ಅವ್ರ ತಾಯಿ ತಂದೆಗಳ ಜೊತೆ ಹ್ಮ್ ಆಕಿನ ಮಾಚರ್ಲ ತಂಡ ಕಳ್ಸಿದ್ವಿ. ಹ್ಮ್ 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 ಆಮೇಲೆ ನೀವು ಹನುಮಂತಪ್ಪ ಅವ್ರಿಗೂ ಆ ಪುಸ್ತಕವನ್ನ ಅರ್ಪಣೆ ಮಾಡ್ತೀರಿ. ನಿಮ್ಮ ಪುಸ್ತಕವನ್ನ ನಮ್ ಜೋಡಿ ಇದ್ದಾಗ ಸತ್ತನಲ್ಲ ಅದಕ್ಕೆ. ದಟ್ ಶೋಸ್ ಯುವರ್ ಕಂಪ್ಯಾಷನ್. ಸರ್ ಹಾಗೆಯೇ ನೀವು ಬಹಳ ಎದುರಿಸಿದಂಥ ಸವಾಲು ಮತ್ತು ಕರ್ನಾಟಕ ಪೊಲೀಸ್ ಹೇಗಿದೆ, ಎಷ್ಟು ದಕ್ಷ ಅಧಿಕಾರಿಗಳಿದ್ದಾರೆ ಅಂತ ತೋರಿಸೋದಕ್ಕೆ ಅನೇಕ ಪ್ರಕರಣಗಳನ್ನ ನೀವು ಭೇದಿಸಿದ್ದೀರಿ. ಅದರಲ್ಲೂ ಕಾಡುಗಳ ವೀರಪ್ಪನ್ ಕಾರ್ಯಾಚರಣೆಯ ಭಯಾನಕ ಕಥೆಗಳನ್ನ ಗಮನಿಸಿದಾಗ ಬಹಳ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಇವ್ರದ್ದು ಎಂಥ ಗುಂಡಿಗೆ ಎಂಟಿದೆ ಬಂಟನ ಇವರು ಅಂತ ಅನ್ಸುತ್ತೆ. ಹೇಗೆ ಸರ್ ಅದನ್ನೆಲ್ಲ ಹೇಗೆ? ಅದು ಬಹಳ ದೊಡ್ಡದಿದೆ, ಹಾ ಅದು ಒಂದು ಸೆಪರೇಟ್ ಆಗಿ ಮಾಡೋಣ ಅದನ್ನ. ಮುಂದಿನ ಸಂಚಿಕೆಯಲ್ಲಿ ನಾವು ಶಂಕರ್ ಬಿದರಿ ಅವರ ಜೊತೆ ಕಾಡುಗಳ ವೀರಪ್ಪನ್ ಕಾರ್ಯಾಚರಣೆಯ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಕೀಪ್ ವೇಟಿಂಗ್.